ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋ ಮೊಳಕೆ ಕಾಳಿನ ಉಸಳಿ ಮಾಡೋಣ. ಇಲ್ಲಿ ಮಡಿಕೆ ಕಾಳನ್ನು ನೆನೆಸಿ ಮೊಳಕೆ ಬರೆಸಿಟ್ಕೊಂಡಿರೋ ಕಾಳಿಂದ ಮಾಡ್ತಾ ಇರೋದು. ಮೊದಲಿಗೆ ಒಂದು ಕುಕ್ಕರಲ್ಲಿ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಾಳು 1 ಚಮಚದಷ್ಟು ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಕಾಳು ಸಿಡಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಕಾಳನ್ನು ಹಾಕ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಹಾಕೋಣ ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವು ಸೊಪ್ಪು ಮತ್ತು ಶೇಂಗಾ ಕಾಳು ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ನಾವು ಚಿಟಿಕೆ ಒಂದು 1/4 ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ ಮತ್ತು ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಹಾಗೆ ಬಿಟ್ಟರೆ ಅರಿಶಿನ ಹೊತ್ತೋಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಾ ಇರೋದು. ಹಾಕಿ ಇದಕ್ಕೆ ನಾನು ಆಲೂಗಡ್ಡೆನ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ಹೋಳಾಗಿ ಹೆಚ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಬೇಯಿಸ್ಕೊಂಡಿಲ್ಲ, ಹಾಗೆ ಸಿಪ್ಪೆ ತೆಗೆದು ಹೋಳಾಗಿ ಹೆಚ್ಕೊಂಡು ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋತಾ ಇರೋದು. ಈಗ ಮೊಳಕೆ ಬರೆಸಿದ ಮಡಿಕೆ ಕಾಳು ಇದನ್ನು ಒಂದು ಬಟ್ಲದಷ್ಟು, ಎಷ್ಟು ಆಲೂಗಡ್ಡೆ ಹಾಕ್ಕೊಂಡಿದ್ನಲ್ವ ಅಷ್ಟೇ ಕಾಳನ್ನು ಹಾಕೋತಾ ಇರೋದು. ಚೆನ್ನಾಗಿ ಈಗ ಎರಡೂ ಸುಮಾರು 1 ನಿಮಿಷ ಅಷ್ಟೇ ಹುರ್ಕೊಳ್ಳೋಣ. ಜಾಸ್ತಿ ಇಲ್ಲ, ಇದು ಬೇಗ ಆಗಿಬಿಡುತ್ತೆ. ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮತ್ತು ಯಾರಾದರೂ ಗೆಸ್ಟ್ ಬಂದ್ರೂ ತುಂಬ ರುಚಿಯಾಗಿರೋ ಒಂದು ಪಲ್ಯ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಬಟ್ಟದಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಇದು ಇಂಪಾರ್ಟೆಂಟ್, ಹಸಿ ಕೊಬ್ಬರಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಮತ್ತೊಂದು ಅರ್ಧ ಚಮಚದಷ್ಟು ಧನಿಯಾ ಪೌಡ್ರ್ ಹಾಕಿರೋದು, ಸ್ವಲ್ಪ ಬೆಲ್ಲ, ಅಡಿಕೆ ಬೆಟ್ಟದಷ್ಟು ಬೆಲ್ಲ ಮತ್ತು ಹಾಗೆಯೇ ಒಂದು 3 ಚಮಚದಷ್ಟು ಹುಣಸೆ ರಸ. ಇದೆಲ್ಲ ಸಾಮಗ್ರಿ ಹಾಕಾದ್ಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದರೆ ಎಲ್ಲ ಮುಳುಗಬೇಕು, ಅಷ್ಟು ನೀರು ಹಾಕಿದರೆ ಸಾಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು 1 ವಿಸಲ್ ಕೂಗಿಸಿದ್ರೆ ಸಾಕು. ನಿಮಗೆ ತುಂಬ ಸಾಫ್ಟಾಗಿರೋ ಉಸಲಿ ಬೇಕಂದರೆ 2 ಕೂಗಿಸಿ, ಇಲ್ಲಾಂದರೆ 1 ವಿಸಲ್ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ನಾನು ಕೇವಲ 1 ವಿಸಲ್ ಮಾತ್ರ ಕೂಗಿಸಿರೋದು. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ತುಂಬ ರುಚಿಯಾಗಿರುತ್ತೆ. ಎಲ್ಲ ಐಟಮ್ಸ್ ಮುಂಚೆನೇ ಹಾಕ್ಬಿಟ್ಟಿದ್ದೀವಲ್ಲ, ತುಂಬ ರುಚಿಯಾಗಿ ಇರುತ್ತೆ. ನೋಡಿ ಈಗ ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಈಗ ಸ್ಟಿಲ್ ಕೆಳಗಡೆ ಸ್ವಲ್ಪ ನೀರು ಅನ್ನಿಸ್ತಾ ಇದೆಯಲ್ಲ, ಆ ಟೈಮಲ್ಲಿ ನಾವು ಒಂದು 2-3 ಪೀಸ್ ಅಥವಾ 4 ಪೀಸಷ್ಟು ಆಲೂಗಡ್ಡೆನ ಈ ಥರ ಅಲ್ಲೇ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಡಬೇಕು. ಆವಾಗ ಇವನ್ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಆ್ಯಂಡ್ ಇದು ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ಆಲೂ ಪೇಸ್ಟಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳೋತ್ತಲ್ಲ, ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಒಳ್ಳೆ ಫ್ಲೇವರು ಬರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಒಂದು ಸಬ್ಜಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.